ಗೇಮ್ ಚೇಂಜರ್ ಸಿನಿಮಾನ ರೋಬೋ ಫಿಲ್ಮ್ ಡೈರೆಕ್ಟ್ ಮಾಡಿರೋ ಶಂಕರ್ ಅವರದ್ದು. ಈ ಸಿನಿಮಾ ಯಾಕೆ ವರ್ಕ್ ಆಗಲಿಲ್ಲ ಅಂತ ಈ ವಿಡಿಯೋದಲ್ಲಿ ಮಾತಾಡೋಣ. ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ವಿಡಿಯೋನ ಕೊನೆ ತನಕ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ಸಿನಿಮಾ ಯಾಕೆ ಫೇಲ್ ಆಯಿತು ಅಂತ ಮೊದಲು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಬಗ್ಗೆ ಮಾತಾಡೋಣ. ಶಂಕರ್ ಅವರ ಪ್ರೀವಿಯಸ್ ಫಿಲ್ಮ್ ಇಂಡಿಯನ್ 2 ಆ್ಯಂಡ್ ಅದು ಫ್ಲಾಪ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಶಂಕರ್ ಔಟ್ಡೇಟೆಡ್ ಆಗೋದ್ರು, ಅವರಿಗೆ ಈಗಿನ ಟ್ರೆಂಡ್ಗೆ ಮೂವಿ ತೆಗೋಕ್ಕೆ ಬರ್ತಿಲ್ಲ ಅಂತ ಟ್ರೋಲ್ ಆಗ್ತಿತ್ತು. ಹೀಗಿರುವಾಗ ಇವರ ಗೇಮ್ ಚೇಂಜರ್ ಟ್ರೈಲರ್ ರಿಲೀಸ್ ಆಯಿತು. ಆದರೂ ಕೂಡ ಸಿನಿಮಾಗೆ ಸಿಗಬೇಕಾದ ಹೈಪ್ ಸಿಗಲಿಲ್ಲ. ಯೂಶ್ವಲಿ ನೋಡೋ ಜನಕ್ಕೆ ಶಂಕರ್ ಹಾಗೂ ರಾಮ್ ಚರಣ್ ಕಾಂಬಿನೇಷನಲ್ಲಿ ಮೂವಿ ಬರ್ತಾ ಇದೆ ಅಂತಂದರೆ ಒಂದು ಎಕ್ಸ್ಪೆಕ್ಟೇಷನ್ ಅಂತ ಇರುತ್ತೆ. ಆ ಒಂದು ಎಕ್ಸ್ಪೆಕ್ಟೇಷನಿಂದ ಸಿನಿಮಾ ಡೀಸೆಂಟಾಗಿದ್ರೂ ಜನಕ್ಕೆ ಸ್ಯಾಟಿಸ್ಫೈ ಆಗಲಿಲ್ಲ. ಈಗಿನ ಸಿನಿಮಾಗಳಲ್ಲಿ ಅಂದರೆ ಯಾವ್ಯಾವ ಸಿನಿಮಾಗಳು ಪ್ಯಾನ್ ಇಂಡಿಯಾ ಅಂತೇಳಿ ಬಂದವೋ ಅದರಲ್ಲಿ ಹೀರೋ ಕ್ಯಾರೆಕ್ಟರ್ ಲಾರ್ಜರ್ ದ್ಯಾನ್ ಲೈಫ್ ಇರುತ್ತೆ. KGF ಅಲ್ಲಿ ರಾಕಿ, ಪುಷ್ಪ ಅಲ್ಲಿ ಪುಷ್ಪರಾಜ್, ಸಲಾರಲ್ಲಿ ದೇವ, ತ್ರಿಬಲಾರಲ್ಲಿ ರಾಮ್, ಭೀಮ್ ಅಂತೆಲ್ಲ ಇದ್ದಾಗ ನೋಡೋ ಆಡಿಯನ್ಸು ಕೂಡ ಆ ತರಹದ ರೋಲಲ್ಲಿ ಅವರ ಹೀರೋನ ನೋಡಬೇಕು ಅಂತ ಇಷ್ಟಪಡ್ತಾರೆ. ಬಟ್ ಈ ಸಿನಿಮಾದಲ್ಲಿ ಕಥೆಯ ಮುಖ್ಯ ಪಾತ್ರಧಾರಿ ನಾರ್ಮಲ್ ವ್ಯಕ್ತಿ ಆಗಿರ್ತಾನೆ ಆ್ಯಂಡ್ ಅವರು ಡಿಸ್ಟ್ರಿಕ್ಟ್ ಕಮಿಷನರ್ ಆಗಿರ್ತಾರೆ. ಇದರಲ್ಲಿ ನಾನು ಹೇಳೋಕೆ ಹೊರಟಿರೋದು ಏನಂದರೆ, ಒಂದು ಕಮರ್ಷಿಯಲ್ ಹೀರೋನ ತಗೊಂಡು ನಾವು ಕಮರ್ಷಿಯಲ್ ಆಗೇ ಮಾಡಬೇಕು ಅಂತಲ್ಲ. ನಾರ್ಮಲ್ ಲೈಫ್ ಕ್ಯಾರೆಕ್ಟರ್ ಕೊಟ್ಟರು ಕತೆ ಅಷ್ಟು ಸ್ಟ್ರಾಂಗ್ ಇರಬೇಕು. ಆ್ಯಂಡ್ ಈ ಸಿನಿಮಾದಲ್ಲಿ ಹೇಳಿರೋ ವಿಷಯ ಇವರ ಹಳೆಯ ಸಿನಿಮಾದಲ್ಲಿ ಏನು ಹೇಳಿದಾರೋ ಅದನ್ನೇ ಹೇಳಿದ್ದಾರೆ. ಹೊಸ ಕತೆ ಏನೂ ಇಲ್ಲ. ನೋಡೋ ಆಡಿಯನ್ಸ್ಗೆ ಸಿನಿಮಾ ಐದರ್ KGF ಪುಷ್ಪ ಝೋನಲ್ಲಾದರೂ ಇರಬೇಕು, ಇಲ್ಲಾಂದರೆ ರೀಜನಲ್ ಫಿಲ್ಮ್ಸ್ ಝೋನಲ್ಲಾದರೂ ಇರಬೇಕು. ಆದರೆ ಇವರು ಸಿನಿಮಾನ ಪ್ಯಾನ್ ಇಂಡಿಯಾ ಮಾಡಿ ಕೋಟಿಗಟ್ಟಲೆ ಬಡ್ಜೆಟ್ ಹಾಕಿ ಆ್ಯಂಡ್ ಈ ಬಡ್ಜೆಟ್ಗೆ ಮಾಡ್ತಿರೋ ಕತೆ ಸೂಟ್ ಆಗಲ್ಲ. ಹಾಗಾಗಿ ಸಿನಿಮಾ ಅಷ್ಟು ಚೆನ್ನಾಗಿ ವರ್ಕ್ ಆಗಲಿಲ್ಲ. ಹೀಗಾದಾಗ ನೋಡೋ ಆಡಿಯನ್ಸ್ಗೂ ಕೂಡ ಒಂದು ಕ್ಲಾರಿಟಿ ಇರಲ್ಲ. ಆ್ಯಂಡ್ ಇದರ ಜೊತೆ ರಿಲೀಸ್ ಆದಂಥ ಸಿನಿಮಾಗಳು ತುಂಬ ಚೆನ್ನಾಗೇ ಇದ್ವು. ಸಿನಿಮಾದ ಟಾಕ್ ಸರಿ ಇಲ್ಲ ಅಂದರೆ ನೋಡೋ ಜನ ಕೂಡ ಯಾವುದಾದ್ರೂ ಒಂದು ಫಿಲ್ಮ್ನ ಚೂಸ್ ಮಾಡ್ತಾರೆ. ಮೇ ಬಿ ಕಮರ್ಷಿಯಲಿ ಫೇಲ್ ಆಗೋಕ್ಕೆ ಇದೊಂದು ರೀಸನ್ ಇರ್ಬೋದು. ಸಿನಿಮಾ ಅಷ್ಟು ಕೆಟ್ಟದಾಗಿದೆಯಾ ಅಂದರೆ ಇಲ್ಲ, ಡೀಸೆಂಟಾಗೇ ಇದೆ. ಬಟ್ ಅದು ನೋಡೋ ಆಡಿಯನ್ಸ್ ಎಕ್ಸ್ಪೆಕ್ಟೇಷನ್ನ ಸ್ಯಾಟಿಸ್ಫೈ ಮಾಡಲಿಲ್ಲ. ಆ್ಯಂಡ್ ಈ ಎಲ್ಲ ರೀಸನ್ಗಳು ನನಗೆ ಅನಿಸಿರೋದು. ಇದು ಹೀಗೆ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಈ ಎಲ್ಲ ವಿಷಯದಿಂದ ಈ ಸಿನಿಮಾ ಫೇಲ್ ಆಯ್ತೇನೋ ಅಂತ ನನ್ನ ಒಪಿನಿಯನ್. ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕಂಟೆಂಟ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.